ಹಾಯ್! ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ರಾಗಿ ರೊಟ್ಟಿ ಮಾಡೋದನ್ನ ಹೇಳ್ಕೊಡೋಣ ಅಂತಿದ್ದೀನಿ. ಮನೆಯಲ್ಲಿ ಇರೋ ವಸ್ತುಗಳನ್ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ 3 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ 1 ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಯಾಕೆ ತೊಗೊಂಡಿದ್ದೀನಿ? ತುಂಬ ಟೇಸ್ಟ್ ಸಖತ್ತಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ತಟ್ಟಕ್ಕೂ ನಮಗೆ ಈಸಿ ಆಗುತ್ತೆ ಅಂತ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರಾಗಿ ಹಿಟ್ಟಿಗೆ ಏನೇನು ಹಾಕಬೇಕು ಅಂದರೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ನೆಕ್ಸ್ಟ್ ಈರುಳ್ಳಿ ಇಷ್ಟು ಹಾಕಿ, ನೆಕ್ಸ್ಟ್ ನಾನು ಹುಚ್ಚೆಳ್ಳು, ಜೀರಿಗೆ ಇಷ್ಟು ಹಾಕ್ತಿದ್ದೀನಿ. ಇದೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ನಮ್ಮ ಹಿಟ್ಟು ರೆಡಿಯಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ತೋರಿಸಿದ್ದೀನಿ ಎತ್ಕೊಂಡು ನೀಟಾಗಿ ಕಲಸೋಕ್ಕೆ ಅಂತ. ಇಷ್ಟೇ ಹಿಟ್ಟಾಗಿಲ್ಲ, 3 ಬಟ್ಲು ರಾಗಿ ಹಿಟ್ಟಲ್ಲಿ ಇಷ್ಟ ಆಗಿಲ್ಲ. ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಸ್ವಲ್ಪ ತೊಗೊಂಡು ತೋರಿಸ್ತಿದ್ದೀನಿ. ಅದು ಪೂರ್ತಿ ಹಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇಷ್ಟು ಈ ಹದಕ್ಕೆ ಬಂದರೆ ಪರ್ಫೆಕ್ಟ್ ಇದೆ ಅಂತ. ಆಮೇಲೆ ಒಂದು ಪ್ಲೇಟ್ ತೊಗೊಂಡು ಎಣ್ಣೆ ತೊಗೊಂಡಿದ್ದೀನಿ, ಯಾಕೆಂದರೆ ತಟ್ಟಕ್ಕೆ ಬೇಕು ಅಂತ. ನಾನು ಇಲ್ಲಿ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಿದ್ದೀನಿ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಾಗಿತ್ತು, ಯಾಕೆಂದರೆ ಪೇಪರ್ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಹಂಗಾಗಿ ನೀವು ರೊಟ್ಟಿ ಕವರಲ್ಲೇ ತಟ್ಟಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಅರ್ಜೆಂಟಾಗಿ ಇಲ್ಲ ಅನ್ನೋಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ರೌಂಡ್ ಶೇಪಾಗಿ ನೀಟಾಗಿ ತಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದನ್ನು ನೀಟಾಗಿ ತಟ್ಕೊಂಡು ತವಾನ ಕಾಯಕ್ಕಿಟ್ಟರೆ ರೊಟ್ಟಿ ತವ ಇಟ್ಟರೆ ಕಾಯಕ್ಕಿಟ್ಟರೆ ನೆಕ್ಸ್ಟ್ ಇದನ್ನು ಹಾಕೋದಷ್ಟೇ. ಇಲ್ಲ ಹಾಕೋದನ್ನು ತೋರಿಸ್ತೀನಿ ನೋಡಿ. ನೀಟಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ನೀವು ಚಟ್ನಿ, ಕಾಯಿ ಚಟ್ನಿ ಏನಾದರೂ ಮಾಡ್ಕೋಬೋದು. ಇಲ್ಲ ನಮ್ಮ ಮನೇಲಿ ಉಪ್ಸಾರು ಖಾರ ಇತ್ತು, ನಾನು ಉಪ್ಸಾರು ಖಾರನೂ ತೊಗೊಂಡಿದ್ದೀನಿ, ಚಟ್ನಿನೂ ತೊಗೊಂಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗೆಲ್ಲ ನೀಟಾಗಿ ತಟ್ಟಾಗಿದೆ. ನೆಕ್ಸ್ಟ್ ನಾನೀಗ ಕಾದಿದೆ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಕಾದಿದೆ ಅಂತ ನೋಡಿದೆ, ಕಾದಿದೆ, ಅದಕ್ಕೆ ರೊಟ್ಟಿ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ನೀವು ಏನಿರುತ್ತೆ ಅದನ್ನು ಹಾಕಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಬೇಕು, ಇಲ್ಲ ತಟ್ಟೆ ಮುಚ್ಚಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಫ್ಲೇವರ್ ಮಾತ್ರ ಸಖತ್ತಾಗಿದೆ. ನನ್ನ ಹಸ್ಬೆಂಡ್ ಮಾತ್ರ ತುಂಬ ಇಷ್ಟಪಟ್ಟು, ನನ್ನ ಮಗಳು ಅಷ್ಟೇ. ನೋಡಿ ಹೇಗಿದೆ.